ಈ ಯಮಗುಂಡಿಗೆ ಬಿದ್ದು ಸಾಯಬೇಕು, ಇನ್ನೆಷ್ಟು ಜನ ತಮ್ಮ ಕೈಕಾಲು ಮುರ್ಕೊಳ್ಬೇಕು, ಇನ್ನೆಷ್ಟು ಜನ ಬೆನ್ನೋವಿನ ಸಮಸ್ಯೆಯಿಂದ ನರಳಾಡಬೇಕೋ ಗೊತ್ತಿಲ್ಲ. ಆದ್ರೆ ಸರ್ಕಾರದ ಮಾತಿಗೂ ಕವಡೆ ಕಾಸಿನ ಬೆಲೆ ಇಲ್ಲ. ಉಪಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ಈ GPA ಅಧಿಕಾರಿಗಳಿಗೆ ಡೋಂಟ್ ಕೇರ್. ಎಷ್ಟು ಜನ ಸತ್ರು ಕೂಡ ಅವರ ಜೀವಕ್ಕೆ ಬೆಲೆ ಇಲ್ಲ. ಎಷ್ಟೋ ಮಕ್ಕಳು ಅನಾಥ ಆಗಿದ್ದಾವೆ, ತಂದೆ ತಾಯಿನ ಕಳ್ಕೊಂಡು ಈ ಗುಂಡಿಯಲ್ಲಿ ಬಿದ್ದು ಅನಾಹುತ ಆಗಿ ದುರಂತ ಆಗಿ. ಆದರೆ ಇವರಿಗೆ ಮಾತ್ರ ಅವರ ಜೀವದ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದು ಸಣ್ಣ ಕನಿಕರವೂ ಕೂಡ ಇಲ್ಲ. ಹೆಂಗಿದೆ ನೋಡಿ ಪಾಪ. ಅಲ್ಲೇ ಯಾರೋ ವ್ಯಕ್ತಿ ಎದುರುಗಡೆಯಿಂದ ಬರ್ತಾರೆ, ಸ್ಕೂಟಿಯಲ್ಲಿ ಬಂದವರು, ಪಾಪ ವಯೋವೃದ್ಧ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗೋಕೆ ಏನೋ ಹೊರಟಿದ್ರೇನೋ ಅಲ್ಲೇ ಸ್ಕಿಡ್ ಆಗಿ ಬಿದ್ರು. ನೋಡಿ ಎಷ್ಟು ಗುಂಡಿ ಇದೆ ನೋಡಿ. ಆ ಗುಂಡಿಯಲ್ಲಿ ರಸ್ತೆಯನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಇದೆ. ರಸ್ತೆ ಅಕ್ಕಪಕ್ಕದಲ್ಲಿ ವೆಹಿಕಲ್ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಎಷ್ಟು ಗುಂಡಿ ಇದೆ ಅಂತ ಕೇಳಿದ್ರೆ ನೋಡಿ, ಈ ರಸ್ತೆಯ ಮೇಲೆ ಆಲ್ರೆಡಿ ಅವರು ಗುಂಡಿ ಮುಚ್ಚಿದ್ದಾರೆ. ಗುಂಡಿ ಮುಚ್ಚಿ ಹಾಕಿರುವಂತ ಹಾಸು ಇದೆಯಲ್ಲ ಮತ್ತೆ ಕಿತ್ಕೊಂಡು ಹೋಗಿದೆ. ಎಷ್ಟು ಕ್ವಾಲಿಟಿ ವರ್ಕ್ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಶೂರತ್ವವನ್ನ ತೋರಿದ್ರು ಇವರು ಗುಂಡಿ ಮುಚ್ಚೋದಕ್ಕೆ, ಆದ್ರೆ ಈಗ ಮತ್ತೆ ಅದೇ ಪರಿಸ್ಥಿತಿ ಎದುರಾಗಿದೆ. GBA ಅಧಿಕಾರಿಗಳಿಗೆ ಒಂದು ಸ್ವಲ್ಪವೂ ಮಾನ ಮರ್ಯಾದೆ ಏನಾದರೂ ಇದ್ರೆ, ಮುಖ್ಯಮಂತ್ರಿಗಳೇ ಹೇಳಿದ್ರು ಗುಂಡಿ ಮುಚ್ಚಿ 31ನೇ ತಾರೀಕಿನೊಳಗಡೆ ಅಂತ ಹೇಳಿ ಡೆಡ್ಲೈನ್ ಕೊಟ್ಟರು. ನಗರಾಭಿವೃದ್ಧಿ ಸಚಿವರೇ ಹೇಳಿದ್ರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೀರಿ, ಜನರ ಜೀವದ ಜೊತೆ ಆಟ ಆಡಬೇಡಿ ಅಂತೇಳಿ. ಆದರೆ ಇವರ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಇದ್ಯಾವುದಕ್ಕೂ ಕೂಡ ಕೇರೆ ಮಾಡದೆ ಗುಂಡಿಗಳು ಹಂಗೆ ಇದ್ದಾವೆ. ಜನ ಪ್ರತಿದಿನ ಬೀಳ್ತಾ ಇದ್ದಾರೆ, ಪ್ರತಿದಿನ ಸಾವು ನೋವು ಆಗ್ತಾ ಇದೆ, ಪ್ರತಿದಿನ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ, ಪ್ರತಿದಿನ ಆ ಡಸ್ಟ್ನಿಂದಾಗಿ ಜನ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದು ಚಿತ್ರಣ. ಸರ್ಕಾರದ ಆದೇಶ, ಡೆಡ್ಲೈನ್ ಇದ್ಯಾವುದಕ್ಕೂ ಕ್ಯಾರೇ ಇಲ್ಲ. ರಸ್ತೆ ಗುಂಡಿ ಮುಚ್ಚುವ ಮುಹೂರ್ತ ಮುಗಿದು ಹೋಗಿದೆ. ಬೆಂಗಳೂರು ರಸ್ತೆಗಳಲ್ಲಿ ಸವಾರರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸುವ ಬದಲು ಜನ ಹೇಳ್ತಾ ಇರೋದೇನಂತ ಹೇಳಿದ್ರೆ, ಈ ರಸ್ತೆಯ ಮೇಲೆ ನಾವು ಹೋದ್ರೆ ನಮ್ಮನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಂತ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆಯೇ ಅಪಘಾತ ಆಗಿದ್ದನ್ನ ನೀವು ನೋಡಿದ್ರಿ. ಡೆಡ್ಲೈನ್ ಕೇವಲ ಡೆಡ್ಲೈನ್ಗೆ ಸೀಮಿತವಾಯ್ತಾ? ಕೆಲಸ ಆಗೋದು ಬೇಡವಾ? ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವಾ? ಹಾಗಾದ್ರೆ ನರಕ ಯಾತನೆಯನ್ನ ಪ್ರತಿದಿನ ರಸ್ತೆಯಲ್ಲಿ ಓಡಾಡುವಂತ ಜನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ 8 ಎದೆಯ ಗುಂಡಿಗೆ ಅಂತೂ ಬೇಕೇ ಬೇಕು. ಮನೆಯಿಂದ ಮಗ ಕೆಲ್ಸಕ್ಕೆ ಹೋದ ಅಂತ ಹೇಳಿದ್ರೆ ವಾಪಸ್ ಬರ್ತಾನ ಈ ರಸ್ತೆಯಲ್ಲಿ ಏನೋ ಅಪಘಾತ ಆಗಿ ಎಲ್ಲೇನಾಗುತ್ತೋ ಅನ್ನುವ ಆತಂಕ ಮನೆಯವರನ್ನು ಕಾಡ್ತಾ ಇರುತ್ತೆ. ನಮ್ಮ ಪ್ರತಿನಿಧಿ ಮತ್ತೊಂದು ರಸ್ತೆಯಿಂದ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಲ್ಲಿನ ಗುಂಡಿಮಯ ರಸ್ತೆ ಅನ್ನೋದನ್ನ. ಈಗ RR ನಗರದ ವಿಧಾನಸಭಾ ಕ್ಷೇತ್ರದ ಕೆರೆಕೋಟೆ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ರೋಡ್ ಯಾವ ರೀತಿ ಆ ಗುಂಡಿಗಳು ಬಿದ್ದಿದ್ದಾವಂತ. ಒಂದ್ ಕಡೆ ಗಾಡಿಗಳ ಮೂವ್ಮೆಂಟ್ ಆಗ್ತಿಲ್ಲ, ಇಳಿದು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು ಒಬ್ಬ ವಯಸ್ಸಾದವರು ಗಾಡಿ ತಗೊಂಡು ಬರ್ತಿದ್ದಾರೆ, 2 ವೀಲರ್ ತಗೊಂಡು. ಯಾಕಂದ್ರೆ ಇಲ್ಲಿ ಮೇಲಕ್ಕೆ ಹೋಗಕ್ಕಾಗಲ್ಲ, ಗುಂಡಿಗಳ ಈ ಯಮಗುಂಡಿಗೆ ಬಿದ್ದು ಸಾಯಬೇಕು, ಇನ್ನೆಷ್ಟು ಜನ ತಮ್ಮ ಕೈಕಾಲು ಮುರ್ಕೊಳ್ಬೇಕು, ಇನ್ನೆಷ್ಟು ಜನ ಬೆನ್ನೋವಿನ ಸಮಸ್ಯೆಯಿಂದ ನರಳಾಡಬೇಕೋ ಗೊತ್ತಿಲ್ಲ. ಆದ್ರೆ ಸರ್ಕಾರದ ಮಾತಿಗೂ ಕವಡೆ ಕಾಸಿನ ಬೆಲೆ ಇಲ್ಲ. ಉಪಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ಈ GPA ಅಧಿಕಾರಿಗಳಿಗೆ ಡೋಂಟ್ ಕೇರ್. ಎಷ್ಟು ಜನ ಸತ್ರು ಕೂಡ ಅವರ ಜೀವಕ್ಕೆ ಬೆಲೆ ಇಲ್ಲ. ಎಷ್ಟೋ ಮಕ್ಕಳು ಅನಾಥ ಆಗಿದ್ದಾವೆ, ತಂದೆ ತಾಯಿನ ಕಳ್ಕೊಂಡು ಈ ಗುಂಡಿಯಲ್ಲಿ ಬಿದ್ದು ಅನಾಹುತ ಆಗಿ ದುರಂತ ಆಗಿ. ಆದ್ರೆ ಇವರಿಗೆ ಮಾತ್ರ ಅವರ ಜೀವದ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದು ಸಣ್ಣ ಕನಿಕರವೂ ಕೂಡ ಇಲ್ಲ. ಹೆಂಗಿದೆ ನೋಡಿ ಪಾಪ. ಅಲ್ಲೇ ಯಾರೋ ವ್ಯಕ್ತಿ ಎದುರುಗಡೆಯಿಂದ ಬರ್ತಾರೆ, ಸ್ಕೂಟಿಯಲ್ಲಿ ಬಂದವರು, ಪಾಪ ವಯೋವೃದ್ಧ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗೋಕೆ ಏನೋ ಹೊರಟಿದ್ರೇನೋ ಅಲ್ಲೇ ಸ್ಕಿಡ್ ಆಗಿ ಬಿದ್ರು. ನೋಡಿ ಎಷ್ಟು ಗುಂಡಿ ಇದೆ ನೋಡಿ. ಆ ಗುಂಡಿಯಲ್ಲಿ ರಸ್ತೆಯನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಇದೆ. ರಸ್ತೆ ಅಕ್ಕಪಕ್ಕದಲ್ಲಿ ವೆಹಿಕಲ್ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಎಷ್ಟು ಗುಂಡಿ ಇದೆ ಅಂತ ಕೇಳಿದ್ರೆ ನೋಡಿ, ಈ ರಸ್ತೆಯ ಮೇಲೆ ಆಲ್ರೆಡಿ ಅವರು ಗುಂಡಿ ಮುಚ್ಚಿದ್ದಾರೆ. ಗುಂಡಿ ಮುಚ್ಚಿ ಹಾಕಿರುವಂತ ಹಾಸು ಇದೆಯಲ್ಲ ಮತ್ತೆ ಕಿತ್ಕೊಂಡು ಹೋಗಿದೆ. ಎಷ್ಟು ಕ್ವಾಲಿಟಿ ವರ್ಕ್ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಶೂರತ್ವವನ್ನ ತೋರಿದ್ರು ಇವರು ಗುಂಡಿ ಮುಚ್ಚೋದಕ್ಕೆ, ಆದ್ರೆ ಈಗ ಮತ್ತೆ ಅದೇ ಪರಿಸ್ಥಿತಿ ಎದುರಾಗಿದೆ. GBA ಅಧಿಕಾರಿಗಳಿಗೆ ಒಂದು ಸ್ವಲ್ಪವೂ ಮಾನ ಮರ್ಯಾದೆ ಏನಾದರೂ ಇದ್ರೆ, ಮುಖ್ಯಮಂತ್ರಿಗಳೇ ಹೇಳಿದ್ರು ಗುಂಡಿ ಮುಚ್ಚಿ 31ನೇ ತಾರೀಕಿನೊಳಗಡೆ ಅಂತ ಹೇಳಿ ಡೆಡ್ಲೈನ್ ಕೊಟ್ಟರು. ನಗರಾಭಿವೃದ್ಧಿ ಸಚಿವರೇ ಹೇಳಿದ್ರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೀರಿ, ಜನರ ಜೀವದ ಜೊತೆ ಆಟ ಆಡಬೇಡಿ ಅಂತೇಳಿ. ಆದ್ರೆ ಇವರ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಇದ್ಯಾವುದಕ್ಕೂ ಕೂಡ ಕೇರೆ ಮಾಡದೆ ಗುಂಡಿಗಳು ಹಂಗೆ ಇದ್ದಾವೆ. ಜನ ಪ್ರತಿದಿನ ಬೀಳ್ತಾ ಇದ್ದಾರೆ, ಪ್ರತಿದಿನ ಸಾವು ನೋವು ಆಗ್ತಾ ಇದೆ, ಪ್ರತಿದಿನ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ, ಪ್ರತಿದಿನ ಆ ಡಸ್ಟ್ನಿಂದಾಗಿ ಜನ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದು ಚಿತ್ರಣ. ಸರ್ಕಾರದ ಆದೇಶ, ಡೆಡ್ಲೈನ್ ಇದ್ಯಾವುದಕ್ಕೂ ಕ್ಯಾರೇ ಇಲ್ಲ. ರಸ್ತೆ ಗುಂಡಿ ಮುಚ್ಚುವ ಮುಹೂರ್ತ ಮುಗಿದು ಹೋಗಿದೆ.
ಬೆಂಗಳೂರು ರಸ್ತೆಗಳಲ್ಲಿ ಸವಾರರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸುವ ಬದಲು ಜನ ಹೇಳ್ತಾ ಇರೋದೇನೋ ಅಂತ ಹೇಳಿದ್ರೆ, ಈ ರಸ್ತೆಯ ಮೇಲೆ ನಾವು ಹೋದ್ರೆ ನಮ್ಮನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಂತ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆಯೇ ಅಪಘಾತ ಆಗಿದ್ದನ್ನ ನೀವು ನೋಡಿದ್ರಿ. ಡೆಡ್ಲೈನ್ ಕೇವಲ ಡೆಡ್ಲೈನ್ಗೆ ಸೀಮಿತವಾಯ್ತಾ? ಕೆಲಸ ಆಗೋದು ಬೇಡವಾ? ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವಾ? ಹಾಗಾದ್ರೆ ನರಕ ಯಾತನೆಯನ್ನ ಪ್ರತಿದಿನ ರಸ್ತೆಯಲ್ಲಿ ಓಡಾಡುವಂತ ಜನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ 8 ಎದೆಯ ಗುಂಡಿಗೆ ಅಂತೂ ಬೇಕೇ ಬೇಕು. ಮನೆಯಿಂದ ಮಗ ಕೆಲ್ಸಕ್ಕೆ ಹೋದ ಅಂತ ಹೇಳಿದ್ರೆ ವಾಪಸ್ ಬರ್ತಾನ ಈ ರಸ್ತೆಯಲ್ಲಿ ಏನೋ ಅಪಘಾತ ಆಗಿ ಎಲ್ಲೇನಾಗುತ್ತೋ ಅನ್ನುವ ಆತಂಕ ಮನೆಯವರನ್ನು ಕಾಡ್ತಾ ಇರುತ್ತೆ. ನಮ್ಮ ಪ್ರತಿನಿಧಿ ಮತ್ತೊಂದು ರಸ್ತೆಯಿಂದ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ. ಬನ್ನಿ ನೋಡೋಣ ಹೇಗಿದೆ ಅಲ್ಲಿನ ಗುಂಡಿಮಯ ರಸ್ತೆ ಅನ್ನೋದನ್ನ. ಆರ್ ನಗರದ ವಿಧಾನಸಭಾ ಕ್ಷೇತ್ರದ ಕೆರೆಕೋಟೆ ರಸ್ತೆಯಲ್ಲಿ ಇದ್ದೇನೆ. ನೋಡ್ತಿರ್ಬೋದು ರೋಡ್ ಯಾವ ರೀತಿ ಆ ಗುಂಡಿಗಳು ಬಿದ್ದಿದಾವಂತ. ಒಂದ್ ಕಡೆ ಗಾಡಿಗಳ ಮೂವ್ಮೆಂಟ್ ಆಗ್ತಿಲ್ಲ, ಇಳಿದು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನೋಡ್ತಿರ್ಬೋದು ಒಬ್ಬ ವಯಸ್ಸಾದ್ರು ಗಾಡಿ ತಗೊಂಡು ಬರ್ತಿದ್ದಾರೆ, 2 ವೀಲರ್ ತಗೊಂಡು. ಯಾಕಂದ್ರೆ ಇಲ್ಲಿ ಮೇಲಕ್ಕೆ ಹೋಗಕ್ಕಾಗಲ್ಲ, ಗುಂಡಿಗಳ ಈ ಯಮ ಗುಂಡಿಗೆ ಬಿದ್ದು ಸಾಯ್ಬೇಕು, ಇನ್ನೆಷ್ಟು ಜನ ತಮ್ಮ ಕೈಕಾಲು ಮುರ್ಕೊಳ್ಬೇಕು, ಇನ್ನೆಷ್ಟು ಜನ ಬೆನ್ನೋವಿನ ಸಮಸ್ಯೆಯಿಂದ ನರಳಾಡ್ಬೇಕೋ ಗೊತ್ತಿಲ್ಲ. ಆದ್ರೆ ಸರ್ಕಾರದ ಮಾತಿಗೂ ಕವಡೆ ಕಾಸಿನ ಬೆಲೆ ಇಲ್ಲ. ಉಪಮುಖ್ಯಮಂತ್ರಿಗಳು ಹೇಳಿದ್ರು ಕೂಡ ಈ GPA ಅಧಿಕಾರಿಗಳಿಗೆ ಡೋಂಟ್ ಕೇರ್. ಎಷ್ಟು ಜನ ಸತ್ರು ಕೂಡ ಅವರ ಜೀವಕ್ಕೆ ಬೆಲೆ ಇಲ್ಲ. ಎಷ್ಟೋ ಮಕ್ಕಳು ಅನಾಥ ಆಗಿದ್ದಾವೆ, ತಂದೆ ತಾಯಿನ ಕಳ್ಕೊಂಡು ಈ ಗುಂಡಿಯಲ್ಲಿ ಬಿದ್ದು ಅನಾಹುತ ಆಗಿ ದುರಂತ ಆಗಿ. ಆದ್ರೆ ಇವರಿಗೆ ಮಾತ್ರ ಅವರ ಜೀವದ ಬಗ್ಗೆ, ಅವರ ಬದುಕಿನ ಬಗ್ಗೆ ಒಂದು ಸಣ್ಣ ಕನಿಕರವೂ ಕೂಡ ಇಲ್ಲ. ಹೆಂಗಿದೆ ನೋಡಿ ಪಾಪ. ಅಲ್ಲೇ ಯಾರೋ ವ್ಯಕ್ತಿ ಎದುರುಗಡೆಯಿಂದ ಬರ್ತಾರೆ, ಸ್ಕೂಟಿಯಲ್ಲಿ ಬಂದವರು, ಪಾಪ ವಯೋವೃದ್ಧ ಟರ್ನ್ ಮಾಡ್ಕೊಂಡು ವಾಪಸ್ ಹೋಗೋಕೆ ಏನೋ ಹೊರಟಿದ್ರೇನೋ ಅಲ್ಲೇ ಸ್ಕಿಡ್ ಆಗಿ ಬಿದ್ರು. ನೋಡಿ ಎಷ್ಟು ಗುಂಡಿ ಇದೆ ನೋಡಿ. ಆ ಗುಂಡಿಯಲ್ಲಿ ರಸ್ತೆಯನ್ನು ಹುಡುಕಬೇಕಾದಂಥ ಪರಿಸ್ಥಿತಿ ಇದೆ. ರಸ್ತೆ ಅಕ್ಕಪಕ್ಕದಲ್ಲಿ ವೆಹಿಕಲ್ ಎಲ್ಲ ನಿಲ್ಸ್ಕೊಂಡಿದ್ದಾರೆ. ಎಷ್ಟು ಗುಂಡಿ ಇದೆ ಅಂತ ಕೇಳಿದ್ರೆ ನೋಡಿ, ಈ ರಸ್ತೆಯ ಮೇಲೆ ಆಲ್ರೆಡಿ ಅವರು ಗುಂಡಿ ಮುಚ್ಚಿದ್ದಾರೆ. ಗುಂಡಿ ಮುಚ್ಚಿ ಹಾಕಿರುವಂಥ ಹಾಸು ಇದೆಯಲ್ಲ ಮತ್ತೆ ಕಿತ್ಕೊಂಡು ಹೋಗಿದೆ. ಎಷ್ಟು ಕ್ವಾಲಿಟಿ ವರ್ಕ್ ಮಾಡಿದ್ರೆ ಅನ್ನೋದು ಗೊತ್ತಾಗುತ್ತೆ. ಆರಂಭದಲ್ಲಿ ಶೂರತ್ವವನ್ನ ತೋರಿದ್ರು ಇವರು ಗುಂಡಿ ಮುಚ್ಚೋದಕ್ಕೆ, ಆದರೆ ಈಗ ಮತ್ತೆ ಅದೇ ಪರಿಸ್ಥಿತಿ ಎದುರಾಗಿದೆ. GBA ಅಧಿಕಾರಿಗಳಿಗೆ ಒಂದು ಸ್ವಲ್ಪವೂ ಮಾನ ಮರ್ಯಾದೆ ಏನಾದರೂ ಇದ್ರೆ, ಮುಖ್ಯಮಂತ್ರಿಗಳೇ ಹೇಳಿದ್ರು ಗುಂಡಿ ಮುಚ್ಚಿ 31ನೇ ತಾರೀಕಿನೊಳಗಡೆ ಅಂಥೇಳಿ ಡೆಡ್ಲೈನ್ ಕೊಟ್ಟರು. ನಗರಾಭಿವೃದ್ಧಿ ಸಚಿವರೇ ಹೇಳಿದ್ರು ಯಾಕೆ ನಿರ್ಲಕ್ಷ್ಯ ಮಾಡ್ತಿದ್ದೀರಿ, ಜನರ ಜೀವದ ಜೊತೆ ಆಟ ಆಡಬೇಡಿ ಅಂತೇಳಿ. ಆದರೆ ಇವರ ದಪ್ಪ ಚರ್ಮದ ಅಧಿಕಾರಿಗಳು ಮಾತ್ರ ಇದ್ಯಾವುದಕ್ಕೂ ಕೂಡ ಕೇರೆ ಮಾಡದೆ ಗುಂಡಿಗಳು ಹಂಗೆ ಇದ್ದಾವೆ. ಜನ ಪ್ರತಿದಿನ ಬೀಳ್ತಾ ಇದ್ದಾರೆ, ಪ್ರತಿದಿನ ಸಾವು ನೋವು ಆಗ್ತಾ ಇದೆ, ಪ್ರತಿದಿನ ಜನ ಹಿಡಿಶಾಪ ಹಾಕ್ತಾ ಇದ್ದಾರೆ, ಪ್ರತಿದಿನ ಆ ಡಸ್ಟ್ನಿಂದಾಗಿ ಜನ ರೋಗ ರುಜಿನಗಳಿಗೆ ತುತ್ತಾಗ್ತಾ ಇದ್ದಾರೆ. ಇದು ಚಿತ್ರಣ. ಸರ್ಕಾರದ ಆದೇಶ, ಡೆಡ್ಲೈನ್ ಇದ್ಯಾವುದಕ್ಕೂ ಕ್ಯಾರೇ ಇಲ್ಲ. ರಸ್ತೆ ಗುಂಡಿ ಮುಚ್ಚುವ ಮುಹೂರ್ತ ಮುಗಿದು ಹೋಗಿದೆ. ಬೆಂಗಳೂರು ರಸ್ತೆಗಳಲ್ಲಿ ಸವಾರರು ನಿತ್ಯ ನರಕ ಯಾತನೆಯನ್ನು ಅನುಭವಿಸ್ತಾ ಇದ್ದಾರೆ. ಗುಂಡಿಮಯ ರಸ್ತೆಯಲ್ಲಿ ಸಂಚರಿಸುವ ಬದಲು ಜನ ಹೇಳ್ತಾ ಇರೋದೇನೋ ಅಂತ ಹೇಳಿದ್ರೆ, ಈ ರಸ್ತೆಯ ಮೇಲೆ ನಾವು ಹೋದ್ರೆ ನಮ್ಮನ್ನ ಸ್ಮಶಾನಕ್ಕೆ ಕರ್ಕೊಂಡು ಹೋಗುವಂತ ಮಾರ್ಗ ಅಂತ ಹೇಳ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದ ಕ್ಯಾಮ್ರಾದ ಮುಂದೆಯೇ ಅಪಘಾತ ಆಗಿದ್ದನ್ನ ನೀವು ನೋಡಿದ್ರಿ. ಡೆಡ್ಲೈನ್ ಕೇವಲ ಡೆಡ್ಲೈನ್ಗೆ ಸೀಮಿತವಾಯ್ತಾ? ಕೆಲಸ ಆಗೋದು ಬೇಡವಾ? ಮುಖ್ಯಮಂತ್ರಿಗಳ ಮಾತಿಗೆ ಬೆಲೆ ಇಲ್ವಾ? ಹಾಗಾದ್ರೆ ನರಕ ಯಾತನೆಯನ್ನ ಪ್ರತಿದಿನ ರಸ್ತೆಯಲ್ಲಿ ಓಡಾಡುವಂತ ಜನ ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಓಡಾಡಬೇಕು ಅಂತ ಹೇಳಿದ್ರೆ 8 ಎದೆಯ ಗುಂಡಿಗೆ ಅಂತೂ ಬೇಕೇ ಬೇಕು. ಮನೆಯಿಂದ ಮಗ ಕೆಲ್ಸಕ್ಕೆ ಹೋದ ಅಂತ ಹೇಳಿದ್ರೆ ವಾಪಸ್ ಬರ್ತಾನ ಈ ರಸ್ತೆಯಲ್ಲಿ ಏನೋ ಅಪಘಾತ ಆಗಿ ಎಲ್ಲೇನಾಗುತ್ತೋ ಅನ್ನುವ ಆತಂಕ ಮನೆಯವರನ್ನು ಕಾಡ್ತಾ ಇರುತ್ತೆ. ನಮ್ಮ ಪ್ರತಿನಿಧಿ ಮತ್ತೊಂದು ರಸ್ತೆಯಿಂದ ಪ್ರತ್ಯಕ್ಷ ವರದಿ ಮಾಡಿದ್ದಾರೆ.